ಹಾಸನದಲ್ಲಿ ದೇಶ ವಿದೇಶಗಳ ಯುವತಿಯರನ್ನ ಬಳಸಿಕೊಂಡು ನಡೆಸಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇರತಕ್ಕಂಥ ಒಂದು ದೊಡ್ಡ ವೇಶ್ಯಾವಾಟಿಕೆ ಜಾಲವನ್ನ ಪತ್ತೆ ಹಚ್ಚೋದಲ್ಲಿ ಮೈಸೂರಿನ ಒಡನಾಡಿ ಸಂಸ್ಥೆ ಹಾಗೂ ಹಾಸನದ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹಾಸನದ ಹೊರವಲಯದಲ್ಲಿ ಇರ್ತಕ್ಕಂಥ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ರಸ್ತೆಯಲ್ಲಿ ಇರ್ತಕ್ಕಂಥ ಬೂನಹಳ್ಳಿಯಿಂದ ಸ್ವಲ್ಪ ಮುಂಭಾಗಕ್ಕೆ ಹೋದ್ರೆ ನಿಮಗೆ ಹೈವೇಯಲ್ಲಿ ಕಾಣಸಿಗ್ತದೆ ಕರಾವಳಿ ಕಂಫರ್ಟ್ಸ್ ಅಂತಕ್ಕಂಥ ಒಂದು ಲಾಡ್ಜ್. ಆ ಲಾಡ್ಜ್ನಲ್ಲಿ ಇದೀಗ ವೇಶ್ಯವಾಟಿಕೆ ನಡೀತಾ ಇರ್ತಕ್ಕಂಥದ್ದನ್ನ ಒಡನಾಡಿ ಸಂಸ್ಥೆಯೊಟ್ಟಿಗೆ ಸೇರಿಕೊಂಡು ಹಾಸನದ ಬಡಾವಣಾ ಠಾಣಾ ಪೊಲೀಸರು ಇದೀಗ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಇವತ್ತು ಸಂಜೆಯಿಂದಲೇ ಕಾರ್ಯಾಚರಣೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರುಗಳು ಬಂದಿದ್ರು. ಅವರ ಮಾಹಿತಿ ಮೇರೆಗೆ ಪೊಲೀಸರು ಅಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕೇವಲ ಸ್ಥಳೀಯರು ಮಾತ್ರವಲ್ಲ, ನಿಮಗೆ ಆಶ್ಚರ್ಯ ಅನ್ನಿಸಬಹುದು, ದೇಶ ವಿದೇಶಗಳಿಂದಲೂ ಕೂಡ ವಿದೇಶದ ಮಹಿಳೆಯರನ್ನು ಕೂಡ ಬಳಸಿಕೊಂಡು ಇಲ್ಲಿ ವೇಶ್ಯವಾಟಿಕೆಯನ್ನು ನಡೆಸಲಾಗ್ತಾ ಇತ್ತು ಅಂತ ಈಗ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕಿಕೊಂಡಿದ್ದಾರೆ. ಯಾವಾಗ ಪೊಲೀಸರು ಬಂದ್ರು ಅಂತ ಗೊತ್ತಾಯ್ತು, ಆಗ ಮಹಿಳೆಯರು ಆ ಲಾಡ್ಜ್ನ ರೂಮಿನಿಂದ ಒಂದು ಬಟ್ಟೆಯನ್ನ ಕಟ್ಟಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯ ಯಾರು ಪುರುಷರು ಈ ಕ್ರಿಯೆಯಲ್ಲಿ ತೊಡಗಿಕೊಂಡಿದ್ರು ಅವರು ಸದ್ಯ ಪೊಲೀಸರಿಗೆ ಸಿಕ್ಕಿ ಬಿದ್ದಿಲ್ಲ. ಬದಲಾಗಿ 3 ಮಹಿಳೆಯರು ಸಿಕ್ಕಿ ಬಿದ್ದಿರ್ತಕ್ಕಂಥ, ಅದರಲ್ಲಿ ಓರ್ವ ಅಪ್ರಾಪ್ತಿಯಂತೆ ಕಾಣಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಈಗ ಒಡನಾಡಿ ಸಂಸ್ಥೆಯವರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಬ್ಬರನ್ನ ಬಂಧಿಸಿ ಕೂಡ ಬೂನಹಳ್ಳಿ ಗ್ರಾಮದವರೇ ಆದಂತಹ ಓರ್ವ ಸೋಮಶೇಖರ್ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಕೂಡ ಸ್ಪಷ್ಟತೆ ಇಲ್ಲ. ಸೋಮಶೇಖರ್ ಅಂತಕ್ಕಂಥವ್ರನ್ನ ಈಗಾಗಲೇ ಬಂಧಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ದಿವಸಗಳಿಂದಲೂ ಕೂಡ ಇಲ್ಲಿ ಈ ರೀತಿಯಾದಂಥ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಸ್ಪಷ್ಟವಾಗಿ ಪೊಲೀಸರ ದಾಳಿ ಅಂಡ್ ಒಡನಾಡಿ ಸಂಸ್ಥೆಯ ಆಶ್ರಯದಲ್ಲಿ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಇದೀಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಅಂಡ್ ಪರಿಶೀಲನೆ ಮಾಡ್ತಾ ಸಂದರ್ಭದಲ್ಲಿ ಎಲ್ಲ ರೂಮ್ಗಳಲ್ಲೂ ಕೂಡ ಈ ತರದ ಒಂದು ಚಟುವಟಿಕೆ ನಡೀತಾ ಇರ್ತಕ್ಕಂಥ ಎಲ್ಲ ಕುರುಹುಗಳು ಕೂಡ ಅಲ್ಲಿ ಪತ್ತೆಯಾಗಿರೋದನ್ನ ನಾವು ದೃಶ್ಯಾವಳಿಗಳಲ್ಲಿ ಎಲ್ಲ ಕೂಡ ನೋಡಬಹುದಾಗಿತ್ತು. ಈ ಸಂದರ್ಭದಲ್ಲಿ ಸದ್ಯದ ಮಟ್ಟಕ್ಕೆ ಇದೀಗ ಯಾರು ಪುರುಷರು ಈ ಕ್ರಿಯೆಯಲ್ಲಿ ತೊಡಗಿಕೊಂಡಿದ್ರು ಅವರನ್ನ ಬಂಧಿಸಲಿಕ್ಕಾಗಿಲ್ಲ. ಅವರೆಲ್ಲರೂ ಕೂಡ ತಪ್ಪಿಸಿಕೊಂಡಿದ್ದಾರೆ. ಯಾವಾಗ ಪೊಲೀಸರು ಬರ್ತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಯಿತು, ರೂಮಿಂದ ಮೇಲ್ಗಡೆಯಿಂದ ನೆಗೆದು ಹಿಂಭಾಗದಲ್ಲಿ ಇರ್ತಕ್ಕಂಥ ಲೇಔಟ್ ಕಡೆಗೆ ಓಡಿ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಹಿಡಿಲೇಬೇಕು ಅಂತ ಹೊರಟ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಅಲ್ಲಿ CC ಕ್ಯಾಮ್ರಾ ನೋಡಿ ಅದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಸದ್ಯ 3 ಮಹಿಳೆಯರನ್ನ ರೆಸ್ಕ್ಯೂ ಮಾಡಲಾಗಿದೆ. ಅವರು ಹೊರ ದೇಶದವರು ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಹಾಸನದಲ್ಲಿ ಈ ತರದಂತಹ ಒಂದು ಪ್ರಕರಣ ಇದೀಗ ನಡೆದಿರ್ತಕ್ಕಂಥದ್ದು. ಹಾಸನದ ಕರಾಳತೆಯನ್ನ ಹಾಸನದಲ್ಲಿ ನಡೀತಾ ಇರ್ತಕ್ಕಂಥ ವೇಶ್ಯಾವಾಟಿಕೆಯ ಜಾಲ ತನ್ನ ಕಬಂಧ ಬಾಹುವಿಗೆ ಸಣ್ಣ ಪುಟ್ಟ ಪಟ್ಟಣಗಳನ್ನು ಕೂಡ ಎಳ್ಕೊಳ್ತಾ ಇದೆ ಅಂತ ಹೇಳೋದಕ್ಕೆ ಇವತ್ತಿನ ಒಂದು ಪೊಲೀಸ್ ಕಾರ್ಯಾಚರಣೆ ಸಾಕ್ಷಿ ಆಗ್ತಾ ಇದೆ. ಹಾಸನ ಸಣ್ಣ ಪಟ್ಟಣ ಆದರೂ ಕೂಡ ಇಲ್ಲಿ ವೇಶ್ಯಾವಾಟಿಕೆಯ ಅಡ್ಡೆಗಳಿಗೆ ಏನೂ ಕೊರತೆ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೇವೆ. 36 ವರ್ಷಗಳಿಂದ ಒಡನಾಡಿ ಸೇವಾ ಸಂಸ್ಥೆ ಪೊಲೀಸ್ನವ್ರ ಜೊತೆಯಲ್ಲಿ ಸೇರಿಕೊಂಡು ನಾಗರಿಕರು ಜೊತೆಯಲ್ಲಿ ಸೇರಿ ಈ ವಿಚಾರಗಳನ್ನು ಕಲೆ ಹಾಕಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಿದ್ದಾಗಿಯೂ ಕೂಡ ಈ ವ್ಯವಸ್ಥೆ ಒಳಗಿನ ನ್ಯೂನತೆಗಳೇ ಈ ವೇಶ್ಯಾವಾಟಿಕೆಯ ಜಾಲಗಳನ್ನ ಸಾಕ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಖೇದ ಆಗುತ್ತೆ. ಇವತ್ತು 3 ಜನ ಹೆಣ್ಣುಮಕ್ಕಳು ಇಲ್ಲಿ ಸಿಕ್ಕಿದ್ದಾರೆ. ಇನ್ನೊಂದು 2 ಜನ ಹೆಣ್ಣುಮಕ್ಕಳು ಓಡೋಗಿದ್ದಾರೆ. ಈ ಒಂದು ಏನು ಕರಾವಳಿ ಅಂತ ಹೇಳುವಂತಹ ಒಂದು ರಾಜ್ಯ ಏನಿದೆ ಅಲ್ಲಿ ವೇಶ್ಯಾವಾಟಿಕೆ ನಡೀತಿರುವಂಥದ್ದು ಜಗಜ್ಜಾಹೀರಾಗಿರುವಂಥ ವಿಚಾರ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಗೊತ್ತಿದೆ. ಆದರೆ ಇದು ಸ್ಥಳೀಯ ಪೊಲೀಸ್ನವರ ಗಮನಕ್ಕೆ ಇಲ್ಲ ಅಂತ ಹೇಳುವಂಥದ್ದು ಭಾಳ ಅಚ್ಚರಿಯ ಸಂಗತಿ. ಇದು ಹಾಸನದ ರಿಂಗ್ ರೋಡ್ನಲ್ಲಿ ಇರೋ ಬ್ಯಾಂಗ್ಳೂರು ಬೈಪಾಸ್ನಲ್ಲಿರುವಂಥ ಕರಾವಳಿ ಅನ್ನುವಂತಹ ಒಂದು ಲಾಡ್ಜ್ನಲ್ಲಿ ನಡೀತಿದ್ದಂತಹ ದಂಧೆ ಇಲ್ಲಿ ಹೊರ ರಾಜ್ಯಗಳಿಂದ ಅಷ್ಟೇ ಅಲ್ಲ, ಹೊರ ರಾಷ್ಟ್ರಗಳಿಂದಲೂ ಕೂಡ ಹೆಣ್ಣುಮಕ್ಕಳನ್ನ ಕರ್ಕೊಂಡ್ಬಂದು ಸ್ಥಳೀಯ ಯುವಕರನ್ನು ಪುಸ್ಲಾಯಿಸಿ ಕರ್ಕೊಂಬಂದು 5,000 10,000 ರೂಪಾಯಿಗೆ ಮಲಗಿಸುವಂಥದ್ದು ಇದೆಯಲ್ಲ, ಇದು
ಸಹಿಸಬಾರ್ದು, ಇಲ್ಲಿ ನಾಗರಿಕರು ಸಹಿಸಬಾರ್ದು. ಮತ್ತು ಲಾ ಆ್ಯಂಡ್ ಆರ್ಡರ್ ಇದ್ರ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆದಂತಹ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ಹಿರಿಯ ಅಧಿಕಾರಿಗಳ ಮೇಲೆ ನಮಗೆ ಅದಮ್ಯವಾದ ಗೌರವ ಇಟ್ಟು ಈ ವಿಚಾರವನ್ನು ಅವ್ರ ಗಮನಕ್ಕೆ ತರ್ತಾ ಇದ್ದೇವೆ. ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥದ್ದು, ಇಲ್ಲಿಯ ಗಾಳಿಯನ್ನು ನಾವು ಫೀಲ್ ಮಾಡ್ತಾ ಇದ್ರೆ ಅರ್ಥ ಆಗುತ್ತೆ. ಇದು ಬಹಳ ಕಳವಳಕಾರಿಯಾದಂತಹ ಬೆಳವಣಿಗೆ. ಈ ಒಂದು ದಂಧೆಯಲ್ಲಿ ಭಾಳಷ್ಟು ಹಣ ಇರುವಂಥದ್ದು, ಮತ್ತು ಈ ಹೇಸಿಗೆ ಹಣ ಭಾಳಷ್ಟು ವೈಟ್ ಕಾಲರ್ಗೆ ಹೋಗ್ತಾ ಇರುವಂಥದ್ದು ಕೂಡ ಜನ ಮಾತಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಅದು ಫೀಲ್ ಆಗುತ್ತೆ, ಇಲ್ಲಿ ಬರ್ತಿದ್ದಾಗಲೇ ಫೀಲ್ ಆಗುತ್ತೆ. ಈ ವಿಚಾರವನ್ನು ನಾವು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇವೆ. ಈಗ FIR ಆಗಿದೆ. ಒಂದು ಹೆಣ್ಮಗಳು ನೋಡಲಿಕ್ಕೆ ಅಪ್ರಾಪ್ತಿಯ ರೀತಿಯಲ್ಲಿ ಕಾಣ್ತಾರೆ. ಇವರು ಬರುವಂತಹ ದಾರಿಯಲ್ಲಿ ಯಾವುದು ಬಾಂಗ್ಲಾದೇಶದಿಂದ ಬರುವಂಥ ಹೆಣ್ಣುಮಕ್ಕಳಿದ್ದಾರೆ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬರುವ ಹೆಣ್ಣುಮಕ್ಕಳಿದ್ದಾರೆ. ಫೇಕ್ ಐಡೆಂಟಿಟಿ ಕಾರ್ಡ್ಗಳನ್ನು ಸೃಷ್ಟಿ ಮಾಡುವಂತಹ, ಆಧಾರ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿಕೊಡುವಂತಹ ಒಂದು ಗುಂಪು ಕೂಡ ನಮ್ಮ ದೇಶದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿರೋದನ್ನು ನಾವು ಮರಿಕೂಡದು. ಅವ್ರು ಯಾವುದೋ ಒಂದು ಏಜ್ ಹೇಳ್ಬೋದು, ವಯಸ್ಸು ಹೇಳ್ಬೋದು, ಅಥವಾ ಒಂದು ಆಧಾರ್ ಕಾರ್ಡನ್ನು ನಮಗೆ ಕೊಟ್ಟ ತಕ್ಷಣ ಅವರನ್ನು ನಾವು ಒಪ್ಪಲಿಕ್ಕೆ ಬರೋದಿಲ್ಲ. ಅದರ ಸಂಪೂರ್ಣ ತನಿಖೆಯನ್ನು ಅಧಿಕಾರಿಗಳು ಮಾಡಬೇಕಾಗ್ತದೆ. ಮತ್ತು ಇಲ್ಲಿರುವಂತಹ ಹೆಣ್ಣುಮಕ್ಕಳು ಯಾರಿದ್ದಾರೆ, ಯಾವ ಲಾಡ್ಜ್ಗಳನ್ನು ಒಂದು ನಿಯಮಿತವಾಗಿ ತನಿಖೆ ಮಾಡುವಂಥದ್ದು, ಸೂಪರ್ವೈಸ್ ಮಾಡುವಂಥ ಕೆಲಸವನ್ನು ಹಿರಿಯ ಅಧಿಕಾರಿಗಳ ಒಂದು ಸಮಕ್ಷಮ ನಡೀಬೇಕು. ನಾನು ವಿಚಾರವನ್ನು ಪಡೀತಿಲ್ಲ ಅಂತಲೇ ನಾನು ಹೇಳ್ತಾ ಇರುವಂಥದ್ದು. ಅಧಿಕಾರಿಗಳ ಗಮನಕ್ಕೆ ಬರೋದೇ ಇರುವಂತಹ ವಿಚಾರವೇ ಇವತ್ತಿಲ್ಲ. ಇವತ್ತಿನ ತಂತ್ರಯುಗದಲ್ಲಿ ಪ್ರತಿಯೊಂದನ್ನು ಕೂಡ ಪೊಲೀಸ್ ಇಲಾಖೆ ದಕ್ಷವಾಗಿದ್ದಾಗ, ಪ್ರಾಮಾಣಿಕವಾಗಿದ್ದಾಗ ಖಂಡಿತವಾಗಲೂ ಇದಕ್ಕೆಲ್ಲದಕ್ಕೂ ಒಂದು ಬ್ರೇಕ್ ಹಾಕಲಿಕ್ಕೆ ಬರುತ್ತೆ. ಆದರೆ ಇಲ್ಲಿರುವಂತಹ ಈ ಹೆಣ್ಣುಮಕ್ಕಳ ಬೆವರಿನ ಹಣ ಏನಿದೆ, ಅದರ ರುಚಿಗೆ ಕೆಲವರು ಬೀಳ್ತಿರುವಂಥದ್ದು ಹೇಸಿಗೆ. ಅದನ್ನು ನಾವು ಇವತ್ತು ಪ್ರಶ್ನಿಸ್ತಾ ಇದ್ದೇವೆ. ಮತ್ತು ಇದು ಯಾವುದೇ ರೀತಿಯಾಗಿ ನಮ್ಮ ಇಲಾಖೆಯನ್ನು ಈಗಳೆಯುವಂಥ ಕೆಲಸ ಅಲ್ಲ. ಅವರ ಜೊತೆಯಲ್ಲಿ ನಿಂತು ನಮ್ಮ ಊರುಗಳನ್ನು ಶುದ್ಧ ಮಾಡುವಂಥದ್ದು, ಮತ್ತು ಇಲ್ಲಿಯ ಜನಗಳನ್ನು ಬಚಾವು ಮಾಡುವಂಥದ್ದು, ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಎತ್ತಿ ಹಿಡಿಯುವಂಥದ್ದು, ಕಾನೂನಿನ ಘನತೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ನಾಗರಿಕರಾಗಿ, ಸಂಸ್ಥೆಗಳಾಗಿ ನಾವು ಮಾಡಲೇಬೇಕಾಗುತ್ತೆ. ಮಾಧ್ಯಮಗಳಲ್ಲೂ ನಾವು ನಿವೇದನೆ ಮಾಡ್ತಾ ಇರುವಂಥದ್ದು ಏನು ಅಂತಂದರೆ, ಇದನ್ನು ಯಾವುದೇ ರೀತಿಯಾಗಿ ಯಾವುದೋ ಪ್ರಯಾರಿಟಿ ಇಲ್ಲದ ರೀತಿಯಲ್ಲಿ ನೋಡುವಂಥದ್ದಲ್ಲ. ಇದು ಆ ಮಕ್ಕಳು ಅವರು ಮನೆ ಬಿಟ್ಟು ಇಲ್ಲಿಗೆ ಹೆಂಗೆ ಬರ್ತಾ ಇದ್ದಾರೆ, ಯಾರು ಕರ್ಕೊಂಬರ್ತಿದ್ದಾರೆ, ಎಷ್ಟು ದಿವಸದಿಂದ ಇರ್ತಾರೆ, ಈ ಲಾಡ್ಜ್ಗಳಲ್ಲಿ ಎಷ್ಟು ಹಣ ಇಲ್ಲಿ ವಿಲೇವಾರಿ ಸಂದಾಯ ಆಗ್ತಾ ಇದೆ ತುಂಬಂಥದ್ದು ಚೆಕ್ ಮಾಡುವಂಥದ್ದು. ಅಂದರೆ ಪೀರಿಯಾಡಿಕಲ್ ಆದಂತಹ ಎಲ್ಲ ಲಾಡ್ಜ್ಗಳನ್ನು ಚೆಕ್ ಮಾಡುವಂಥದ್ದು, ಮತ್ತು ಇಲ್ಲಿ ಯಾವುದೇ ರೀತಿಯ CC ಕ್ಯಾಮ್ರಾ ಇಲ್ಲದೆ ಇರುವಂಥದ್ದು, ಮತ್ತು ಇಲ್ಲಿ ಬರುವಂತಹ ವ್ಯಕ್ತಿಗಳು ಯಾರು ಅವ್ರನ್ನೆಲ್ಲರನ್ನೂ ಕೂಡ ಒಂದು ಕಾನೂನಿನ ಒಂದು ಕೆಳಗೆ ಅವ್ರನ್ನ ತನಿಖೆ ಮಾಡುವಂಥ ಕೆಲಸವನ್ನು ನಿಯಮಿತವಾಗಿ ಮಾಡ್ತಾ ಬಂದರೆ ಹಾಸನಕ್ಕೆ ಮುಂದೆ ಭವಿಷ್ಯ ಇರುತ್ತೆ. ಇಲ್ಲ ಅಂತಂದರೆ ಹೆಣ್ಮಕ್ಳು ಇಲ್ಲಿ ಬಂದು ಸಿಗ್ತಾರೆ ಅಂತೇಳೋ ಕಾರಣಕ್ಕೆ ಬೆಂಗಳೂರು, ಮೈಸೂರಿನಿಂದ ಅಥವಾ ಸುತ್ತಮುತ್ತಲಿನ ಹಳ್ಳಿಯಿಂದ ಜನ ಬರುವಂಥದ್ದು ಇದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಹಾಸನದ ರೂಪವನ್ನೇ ಬದಲಾಯಿಸ್ತದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತ್ತೆ ಹೇಳ್ತಾ ಇರುವಂಥದ್ದು, ಬಾಂಗ್ಲಾದೇಶದ ಹೆಣ್ಣುಮಕ್ಕಳು ನಮ್ಮ ದೇಶದೊಳಗಡೆ ಬಹಳಷ್ಟು ಸಂಖ್ಯೆಯಲ್ಲಿ ಸಿಗ್ತಾ ಇದ್ದಾರೆ. ಅದು ಹಾಸನ ಏನೋ ಆ ವಿಚಾರಕ್ಕೆ ಹೊರತಾಗಿಲ್ಲ. ಬೆಂಗಳೂರಿನಲ್ಲಿ ಇದ್ದ ಅಡ್ಡೆಗಳೇ ಅಥವಾ ಮಂಗಳೂರಿನಲ್ಲಿರುವಂಥ ಅಡ್ಡೆಗಳೇ ಇಂತಹ ಸ್ಥಳಗಳಲ್ಲಿ ತಮ್ಮ ದಂಧೆಗಳನ್ನು ನಡೆಸ್ತಾ ಇರುವಂಥದ್ದು. ಉದಾಹರಣೆಗೆ ಹೇಳೋದಾದರೆ, ಇಲ್ಲಿ ಕರಾವಳಿ ಈ ಒಂದು ಕಟ್ಟಡ ಲೋಕಲಲ್ಲಿ ಇರುವಂತಹ ವ್ಯಕ್ತಿಗೆ ಸೇರಿರುತ್ತೆ. ಅದನ್ನು ಮಂಗಳೂರಿನ ವ್ಯಕ್ತಿ ಅದನ್ನು ಬಾಡಿಗೆಗೆ ತಗೊಳ್ಳೋದು ಅಥವಾ ಲೀಸಿಗೆ ತಗೊಳ್ಳುವಂಥದ್ದು, ಮತ್ತು ಮಾಡಬಾರ್ದ ಕೆಲಸಗಳನ್ನ ಮಾಡ್ತಾ ಇದ್ದರೆ ಯಾರು ಈ ವ್ಯಕ್ತಿಗಳು ಏನು ಕೆಲಸ ಮಾಡ್ತಿದ್ದಾರೆ, ಕಾನೂನು ಬಾಹಿರವಾಗಿ ಬರೀ ವೇಶ್ಯಾವಾಟಿಕೆ ನಡೆಸ್ತಾರ ಅಥವಾ ಭೂಗತವಾದಂಥ ಕೆಲಸಗಳನ್ನು ಮಾಡ್ತಾರ, ಮುಂದೆ ಇವರಿಂದ ಈ ಪಟ್ಟಣಕ್ಕೆ ತೊಂದರೆ ಇದೆಯಾ ಇಲ್ವಾ, ಇವೆಲ್ಲವನ್ನೂ ಕೂಡ ಲಾ ಆ್ಯಂಡ್ ಆರ್ಡರ್ ತನ್ನ ಒಂದು ಮಸೂರದಲ್ಲಿ ನೋಡ್ತಾನೆ ಇರಬೇಕಾಗತ್ತೆ. ಹಾಗಾಗಿ ಇವತ್ತಿನ ಒಂದು ಪ್ರಕರಣ ಗಂಭೀರವಾಗಿ ತಗೊಳ್ಬೇಕಾಗತ್ತೆ. ಇದನ್ನು ಲೂಸ್ ಮಾಡಲಿಕ್ಕೆ, ಅಂದರೆ ಸಡಿಲಗೊಳಿಸಲಿಕ್ಕೆ ಯಾವ ಅಧಿಕಾರಿಗಳು ಕೂಡ ಬರದ ಹಾಗೆ ಮುಂದಿನ
ಹಿರಿಯ ಅಧಿಕಾರಿಗಳು ನೋಡಬೇಕು. ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಅಡಿಷನಲ್ SP ಅವರ ಗಮನಕ್ಕೆ ವಿಚಾರವನ್ನು ತಂದಿದ್ದೇವೆ. ಅವರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ DLSA ಮೇಡಮ್ ಯಾರಿದ್ದಾರೆ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿದ್ದೇವೆ. ಖಂಡಿತವಾಗಲೂ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ಹೇಳುವಂತಹ ಆಶಯ ನಮ್ಮದು. ನಮಸ್ಕಾರ. ನಾವು ಡೈರೆಕ್ಟಾಗಿ ಇದು ಮಾಡಿರೋದು. ಓಕೆನಾ? ಕೃಷ್ಣ ಆರಾಮಾಗಿ ಅದೆಲ್ಲ